ಆ ಗಿರಿ ಅವಳ ಮುಂದೆ ಏನ್ ಮಾಡ್ತಿದ್ದಾನೆ? ಅವನೆಂತ ಮಾಡ್ತಾ ಪೈಪ್ ನಲ್ಲಿ ನೀರ್ ಬಿಡ್ತಾನೆ ಕಂಡ್ರ. ರುಕ್ಕು ಸಾಕಾ? ಇತ್ಲಾಕ್ ಬಿಡೋ, ಇನ್ನ ಬೇಕು. ಗಿರಿ, ನಿನಗೇನ ಕೆಲ್ಸ ಅಲ್ಲಿ? ಹೋಗೋ. ಹೋಗಲ್ಲ. ಅತ್ತೆ ಕಾಯ್ತೀರ, ಹೋಗಿ ಸ್ನಾನ ಮಾಡ. ಹೋಗಲ್ಲ ಅಂದ್ರೆ ಹೋಗ. ಯಾರಿದು? ಏನ? ನಮ್ ರುಕ್ಕು, ಹೋಟೆಲ್ ರಾಮಣ್ಣ ಸಂಬಂಧಿ. ನೀವು ಬರೋದಕ್ಕೆ 2 ದಿನ ಮುಂಚೆ ಈ ಕೆಲ್ಸಕ್ಕೆ ಸೇರ್ಕೊಂಡ್ಲು ಕಂಡ್ರ. ಎಂತಾಯ್ತು? ಒಳಗ ಹಾವು ಸೇರ್ಕೊಂಡಾಯ್ತಾ? ಏನ್ ರವೇಣ, ಎಲ್ಲಿದ್ದೀರಾ? ಹಂಗೆ ಎಸ್ಟೇಟ್ನೆಲ್ಲ ಸುತ್ತಾಕಣಂತ ಬಂದೆ. ನಿಮಗ್ ಸ್ವಲ್ಪನೂ ನಾಚಿಕೆನೇ ಇಲ್ಲಪ್ಪ, ಹೆಣ್ಮಕ್ಳು ಸ್ನಾನ ಮಾಡೋದ್ ನೋಡಕ್ಕೆ. ಏನ್ರಿಕೋ, ನೀ ಇಲ್ಲೇನ ಹುಲ್ ಹೇರಿಯೋದು? ಈ ಹೊರೆನ ತಲೆ ಮೇಲೆ ಹೊತ್ಕೋಬೇಕಾಗಿತ್ತು. ಈ ನಿಂಗವ ಎಲ್ಲೋದ್ಲು? ನಾನ್ ಬೇಕಾರೆ ಹೊರೆ ಎತ್ಕೊಳ್ಳ? ಆಯ್ತು. ಇಷ್ಟು ಭಾರ ಹೊತ್ಕೊಂಡ್ರೆ ಒಂದೇ ದಿನ ಕುಳ್ಗಾಗ್ಬಿಡ್ತೀಯ ಅಷ್ಟೇ. ಅದ್ರಿಂದ ಯಾರಿಗೂ ತೊಂದ್ರೆ ಇಲ್ವಲ್ಲ? ನಿನಗೆ ತೊಂದ್ರೆ. ನಾಳೆ ಮದುವೆ ಯಾಕೆ ಅವನಾರು ಬಂದ್ರೆ ಜೊತೆಗೆ ಒಂದು ಸ್ಟೂಲ್ ತರ್ಬೇಕಷ್ಟೇ. ಯಾಕೋ? ಯಾಕೆಂದ್ರೆ ಏನ? ಇಲ್ಲಿದ್ಯಾ? ಅಜ್ಜಿ ನಿನ್ನ ಆಗ್ಲಿಂದ ಕರಿತಾ ಇದ್ದಾಳೆ, ಬಾ. ನಡಿ. ತೋ ಶುರು ಮಾಡ್ಕೊಂಡ್ರ. ನಮ್ ದೊಡ್ಡ ಸಾಹುಕಾರ ಕಾಲದಲ್ಲಿ ಈ ಬಂದೂಕಿನಿಂದ ಹುಲಿನೇ ಹೊಡಿತಿದ್ವು ಕೇಳ್ರ. ನೀವ್ ಯಾವಾಗ ನೋಡಿದ್ರು ಬಂದೂಕನ ಬರೀ ಒರೆಸ್ತೇನೆ ಇರ್ತೀರಲ್ರ. ಬರೀ ವರ್ಷದ ಅಲ್ಲ, ಅದ್ರಿಂದ ಬೇರೆ ಏನಾದ್ರು ಮಾಡಕ್ ಬರ್ತೇದೇನ್ರ? ಒಂದ್ ಕೆಲ್ಸ ಮಾಡು, ಆ ಹಣ್ಣನ್ ಕಿತ್ಕೋ. ಈ ಹಣ್ಣ? ಹೌದು. ಕೇಳ್ತೀರಿ ಕಳ್ರ?
ಕಿತ್ತಿದ್ಯಾ? ಕಿತ್ಕೊಂಬಂದೆ ಕಣ್ರ. ಅದನ್ನ ತಲೆ ಮೇಲೆ ಇಟ್ಕೋ. ಇಟ್ಕೊಂಡೆ ಕಣ್ರ. ಅಲ್ಲಾಡ್ದೆ ನಿಂತ್ಕೋ. ನಿಂತ್ಕೊಂಡೆ ಕಣ್ರ. ಹೊಡಿಬೇಡಿ ಕಣ್ರ. ಏಯ್ ಓಡ್ಬೇಡ. ಹೊಡಿಬೇಡ ಕಣ್ರ. ನನ್ನ ಹೆಂಡತಿ ನಾನು ಒಬ್ಬರೇ ಗಂಡ ಕಣ್ರ. ಇನ್ಯಾರು ಇಲ್ಲ ಕಣ್ರ. ಸಾಕ ಕಣ್ರ. ಏಯ್ ಓಡ್ಬೇಡ. ಹೊಡಿಬೇಡ ಕಣ್ರ. ನಂಗೆ ಯಾರು ದಿಕ್ಕಿಲ್ಲ ಕಣ್ರ. ಕೈ ಮುಗಿತ್ರಿ ಕಣ್ರ. ನಿಮ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀವಿಟ್ಟು ಗುರಿ ಯಾವತ್ತೂ ತಪ್ಪಲ್ಲ. ಹೊಡಿರಿ ಹೊಡಿರಿ. ರುಕು, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಮೇವ್ ಹಾಕೋದಕ್ಕೆ ಅತ್ತೆ ನಿನ್ನ ಕಾಯ್ತಾ ಇದ್ರು. ಆಯ್ತು ಒಯ್ತೀನಕ್ಕ. ಬೇಡ, ನಾನು ಆಗ್ಲೇ ಹಾಕಾಯ್ತು. ಸರಿ ಅಕ್ಕ. ಈಗ ಸ್ನಾನ ಮಾಡ್ಕೊಂಬಂದ್ಯಾ ರುಕು? ಏನಕ್ಕ? ಏನೋ ಇದು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಅದು ಸೆಕೆ ಆಗಿತ್ತು. ಹೊಳೆ ನೀರಲ್ಲಿ ಸೊಯ್ ಅಂತ ಡೈ ಹೊಡೆದ್ಬಿಟ್ಟೆ. ನೋಡು, ನಾಳೆ ಎಲ್ಲೂ ಹೋಗ್ಬೇಡ. ವಿರಾಜ್ಪೇಟೆಯಲ್ಲಿ ನಮ್ ಕಿಟ್ಟಿ ಸೊಸೆ ಸೀಮಂತ ಇದೆ. ನಾನು ಚಿತ್ರ ಹೋಗ್ಬಿಟ್ಟು ಬರ್ತೀವಿ. ಅಮ್ಮವ್ರೆ, ಏನಮ್ಮ? ನಮ್ಮನ್ಲೆಂದು ಸೇಮಂತ ಮಾಡೋಣ, ಅದಕ್ಕೇನಂತೆ. ಮೊಮ್ಮಗನ ಆಡ್ಸೋ ಆಸೆ ನನಗೂ ಇಲ್ವಾ? ಅದಕ್ಕೆಲ್ಲ ಕಾಲ ಕೂಡ್ ಬರ್ಬೇಕು. ಏನಮ್ಮ ಚಿತ್ರ? ಇರೋ ಒಬ್ಬ ಮೊಮ್ಮಗನ್ನ ದಿನಾ ಬೈತೀರಾ, ಇನ್ ಬರೋ ಮೊಮ್ಮಗನ್ನ ಅದೆಷ್ಟ್ ಗೋಳೈಕೋತೀರೋ. ಎಷ್ಟು ಮಾತಾಡ್ತಾ ನೋಡಿ ಅವನು. ರವಿ, ಏನು ನಿನ್ ಕತ್ತಲಿದ್ ಸರ ಎಲ್ಲಿ ಹೋಯ್ತು? ನಂಗ್ ಗೊತ್ತು ಅದೆಲ್ಲಿದೆ ಅಂತ. ನಿನ್ಗೇನ ಗೊತ್ತು? ತಮಾಷೆಗೆ ಹೇಳ್ದೆ ಮಾಮ. ಅದು ಕೊಂಡಿ ಮುರಿದೋಗಿತ್ತು. ಟೌನಲ್ಲಿ ರಿಪೇರಿ ಕೊಟ್ಟಿದ್ದೀನಿ. ಸರಿ, ರಿಪೇರಿ ಆದ ತಕ್ಷಣ ತಗೊಂಡ್ ಬಂದ್ಬಿಡು. ರವಿ, ಮನೆ ಕಡೆ ಜೋಪಾನ. ನಿಮಗೆ ಅನ್ನ ಸಾರು ಚಟ್ನಿ ಫ್ರಿಜ್ ನಲ್ಲಿ ಇಟ್ಟಿದ್ದೀನಿ. ತುಪ್ಪ ಕಾಯಿಸಿಟ್ಟಿದ್ದೀನಿ. ಸರಿ ರಾತ್ರಿ ಹಾಲು ಸರಿ ಕುಡಿಯೋದ್ ಸರಿ ಮರಿಬೇಡಿ. ಸರಿ ನಡಿ. ಬಾ ಅಮ್ಮ ಚಿತ್ರ, ಅವನೇನ್ ಎಳೆ ಮಗುನ ಒಂದ್ ದಿವ್ಸ ಹೆಂಡತಿನ್ ಬಿಟ್ಟಿರೋದನ್ ಕಲಿಬೇಕು. ಬರ್ತೀವಪ್ಪ ರವಿ. ನಾಳೆನೆ ಬಂದ್ಬಿಡಿ. ನಾಳೆ ನಾನು ಬೆಂಗಳೂರು ಹೋಗ್ಬೇಕು. ಸರಿಯಪ್ಪ. ಹೊರಡ. ಬೇಗ ಬೇಗ ಹಾಕು. ಏನಾಗೋ, ಇಲ್ಲೇನ್ ಮಾಡ್ತಿದ್ಯಾ? ತೋಟದಲ್ಲಿ ಕಾಫಿ ಕೊಯ್ತಿದ್ದಾರೆ, ಹೋಗಿ ಸಹಾಯ ಮಾಡು. ರುಕ್ಕುನ್ ಕಳಿಸ್ತೀನಿ ದಣಿಯರ. ಹೋಗಿ ರುಕ್ಕು. ನಿನಗೇನ್ ಬರುತ್ತೆ ತೋಟದ ಕೆಲ್ಸ? ಅವಳಿಗೆ ತಾನ ಹೊಸದಾಗ ಬಂದಿದ್ದಾಳೆ, ಅವಳಿಗೇನ್ ಗೊತ್ತಿಲ್ಲ. ನೀನ್ ಹೋಗು. ಮನೆ ಕೆಲ್ಸ ಯಾರು ಮಾಡೋರು? ಮನೆ ಕೆಲ್ಸ ಅವಳು ನೋಡ್ತಾಳೆ, ನೀನ್ ಹೋಗು. ಸರಿ. ಏನ್ ರವೇಣ, ನಿಮ್ಗೆ ಎಷ್ಟೊಂದ್ ಧೈರ್ಯ? ಯಾರಾದ್ರೂ ಬಂದ್ಬಿಟ್ರೆ? ಇವತ್ತು ಇಲ್ಲಿ ಯಾರು ಬರಲ್ಲ. ಎಲ್ಲ ಬಂದೋಬಸ್ತು ಮಾಡ್ಬಿಟ್ಟಿದ್ದೀನಿ. ರವೀಂದ್ರ, ಎಲ್ಲಿದ್ದೀರಾ? ರವಿಯಣ್ಣ, ಇವತ್ ರಾತ್ರಿಗೆ ಬನ್ನಿ. ನೀಲೇರು, ಅವನ್ನ ಕಳ್ಸ್ಬಿಟ್ಟು ಬರ್ತೀನಿ. ಏನದು ಬಗುಂಜೆ? ನಮ್ ಟೆಪ್ರಿಯಲ್ಲಿ ಮಾರಾಯ್ರ. ಯಾವ ಸ್ಟೆಪ್ನಿ? ಅದೇ ಟ್ರ್ಯಾಕ್ಟರ್ ಟೈರ್ ಪಂಚರ್ ಆಗಿ ಉಳುಮೆ ಎಲ್ಲ ನಿಂತೋಗಿದೆ ಕಣ್ರ. ಸ್ಟೆಪ್ನಿ ಶೆಡ್ ಅಲ್ಲಿ ಇರುತ್ತೆ, ಇಲ್ಲಿ ಯಾಕೆ ಬಂದು ಕಿರಿಸ್ತಾ ಇದ್ಯಾ? ತೋತೋ ಶೆಡ್ ರೂಮ್ ಕೀ ಕೊಡ್ರ. ರುಕ್ಕು ಎಲ್ಲಿ ಹೋದ್ಲು? ರುಕ್ಕು ರವಿಯಣ್ಣ, ರುಕ್ಕು ಎಲ್ಲಿ ಹೋಗಿದಾಳ್ರ? ನನಗೇನಾಗುತ್ತೋ ತಗೋಕಿ. ಎಲ್ಲಾದ್ರೂ ತೋಟದಲ್ಲಿ ಇರ್ತಾಳೆ, ಹೋಗ್ಬಿಡ್ಕು. ಆಟಕ್ಕೆ ಹೋದ್ಲ? ಅದ್ಯಾಕೆ ಹೋದ್ಲು?
ಅಲ್ಲ ರುಕ್ಕು, ನೀ ತೋಟಕ್ಕೆ ಹೋಗಿಲ್ಲ ಹಂಗಾರೆ? ಇಲ್ಲ, ಒಳಗಡೆ ಅಕ್ಕಿ ತುಂಬ್ತಿದ್ದೆ. ಹ್ಮ್. ಯಾರ್ದಿದು? ರುಕ್ಕು ಕಾಲಲ್ಲಿ ನೋಡಿದ್ನಲ್ಲ, ಇದು ರುಕ್ಕುದೆ. ಈ ಮನೇಲಿ ಏನೋ ನಡೀತಾ ಇದೆ. ರುಕ್ಕು, ನೀವೇನ್ ದಣಿಯರ ಇಲ್ಲಿ? ರುಕು ಹಾವು ಹಾವು ಅಂತ ಕೂಕೊಂಡ್ಲು, ಅದೇ ಏನು ತೊಗೊಳೋಣ ಅಂತ ಬಂದೆ. ಹಾವು ಇಲ್ಲ, ಚೇಳು ಇಲ್ಲ, ಎಲ್ಲೋ ಕಳ್ಬೇಕು ಬಂದಿರ್ಬೇಕು. ನೀವ್ ಹೋಗಿ ದಣಿಯರ, ನಮ್ಮ ಯಜಮಾನ್ರು ಕೊಪ್ಪಕ್ಕೆ ಹೋಗೋರೆ. ನಾನ್ ರುಕ್ಕು ಜೊತೆನೆ ಮಲ್ಕೋತೀನಿ. ಏನೇ ಮಳ್ಳಿ, ಚಿಕ್ಕಮ್ಮವ್ರ ಮನೇಲಿ ಇಲ್ದಿರೋ ಹೊತ್ನಲ್ಲಿ ರವಿ ಅಣ್ಣನ ಬಲೆಗೆ ಹಾಕೋಬೇಕು ಅನ್ಕೊಂಡಿದ್ಯಾ? ಈ ನಾಗು ನಮ್ಮ ದಣಿಯವ್ರ ಅನ್ನ ತಿಂದು ಬೆಳೆದಿರೋರು. ನಮ್ ದಣಿಯವ್ರನ್ನ ಹಾಳ್ ಮಾಡೋಕೆ ನಿನ್ನ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನ ನೀವೆಲ್ಲ ಹೇಳ್ತಿರೋದು ನಿಜವೇನು ನಾಗು? ಅವ್ವ, ನಿಮ್ಮನ್ನು ರವಿ ಅಣ್ಣನು ಮುಂದೆ ಇಟ್ಕೊಂಡು ನಾವೇನಾರ ಸುಳ್ಳು ಹೇಳಿದ್ರೆ ನಮ್ ಬಾಯ ಗುಳ ಬಿದ್ದಿತ್ಕಂಡ್ರವ. ತೋ 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 ತೋ. ಆ ರುಕ್ಕು ನಮ್ಮ ರವಿಯಣ್ಣ ಜೊತೆ ಆಡಿದ್ದಾಟ ಒಂದಲ್ಲ ಎರಡಲ್ಲ 3-4 ಸಲ ಕಣ್ಣಿಂದ ನೋಡಿದ್ರು ನಾವು ಬಾ ಮುಚ್ಕೊಂಡು ಸುಮ್ಮನಿದೆ ಕಣ್ರವ. ನೀವು ನಿನ್ನೆ ಸೀಮಂತಕ್ಕೆ ಹೋದಾಗ ನಡೆದ ಸಮಾಚಾರ ನೋಡಿ ನಮ್ ಮನಸ್ಸು ತಡೀಲಿಲ್ಲ, ಹೊಟ್ಟೆಲಿ ಹೇಳ್ಬಿಡ್ತೀವಿ ಕಣ್ರವ. ಈಗ್ಲಾದ್ರೂ ಹೇಳಿದ್ರಲ್ಲ, ಈ ವಿಷಯ ಮಾತ್ರ ಚಿತ್ರಂಗ್ ಗೊತ್ತಾಗ್ಲೇಬಾರ್ದು. ಛೀ, ನೀನು ಒಬ್ಬ ಹೆಣ್ಣೇನೆ. ಆ ರಾಮಣ್ಣನ್ ಮಾತ್ ಕೇಳಿ ಅನಾಥ ಹುಡುಗಿ ಅಂತ ಆಶ್ರಯ ಕೊಟ್ರೆ ಅನ್ನ ತಿಂದ ಮನೆಗೆ ಕೊಳ್ಳಿ ಇಡ್ತೀಯೇನೆ. ಆ ರಾಮಣ್ಣಗೆ ಎಕ್ಕಡದ ಹೊಡಿಬೇಕಂಡ್ರ ಇಂಥ ಹುಡುಗಿ ಈ ಮನೆಗೆ ಸೇರ್ಸೋದನ್ರ? 1 ನಿಮಿಷ ಕೂಡ ಈ ಮನೇಲಿ ಇರ್ಕೂಡ್ದು. ಬಿಡು ಗಾಡಿನ. ಬಗುಂಜಿ, ಓ, ಅವಳಿಗೆ ಸಂಬಳ ಎಷ್ಟು ಬಾಕಿ ಇದೆ? 1 ತಿಂಗಳಿಂದ 700 ರೂಪಾಯಿ ಐತೆ ಕಣ್ರ. ನೋಡು, ಎಣಿಸಿ ಕೊಟ್ಬಿಡು. ತಗೋ, 10 ದಿನ ಬಿಡಿ ಗಾಡಿ. ಏನಿದು? ರವೇಣ ಚಿನ್ಸರ ಕಂಡ್ರ? ಮಾನು ಕೆಟ್ಟವಳೆ ಇದು. ಅತ್ತೆ, ಶನಿಕಟ ತೊಳ್ಗು. ಗೊಬ್ಬರ ಹಾಕಿದ್ರೆ 4,800 ರೂಪಾಯಿ. ಪೊಲೀಸು? ಸರೋಜಮ್ಮ ಅಂದ್ರೆ ನೀವೇನಾ? ಹೌದು ಇನ್ಸ್ಪೆಕ್ಟರ್. ಏನ್ ವಿಷಯ? ಇಲ್ಲಿ ರಾಧಾ ಅಂತ ಒಬ್ಳು ಕೆಲಸ ಮಾಡ್ಕೊಂಡಿದ್ಲಲ್ಲ, ಈಗ ಎಲ್ಲಿದ್ದಾಳೆ? ರಾಧಾ? ರಾಧಾ ಅನ್ನೋಳು ಯಾರು ಇಲ್ವಲ್ಲ? ಈ ಫೋಟೋದಲ್ಲಿ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀರಾ? ಇವಳು ರಾಧಾ ಅಲ್ಲ, ರುಕ್ಕು. ಇವತ್ ಬೆಳಗ್ಗೆನೆ ಇವಳನ್ನ ಕೆಲಸದಿಂದ ತೆಗೆದು ಕಳಿಸ್ಬಿಟ್ಟೆ. ಏನ್ ವಿಷಯ ಇನ್ಸ್ಪೆಕ್ಟರ್? ಜೈಲಿಂದ ತಪ್ಪಿಸ್ಕೊಂಡಿರೋ ರ್ಯಾಂಬೋ ವಿಚಾರಣೆ ಸಂಬಂಧವಾಗಿ ಫೋಟೋದಲ್ಲಿರೋ ಈ ಹುಡುಗಿನ ಹುಡುಕ್ತಾ ಇದೀವಿ. ಅಯ್ಯೋ ದೇವ್ರೆ, ಎಂತ ಹುಡುಗಿನ ಮನೇಲಿ ಇಟ್ಕೊಂಡಿದ್ವಿ? ಇದೆಲ್ಲ ಕಳ್ಳ ಕದಿಮ ರಾಮಣ್ಣ ಮಾಡಿರೋ ಕೆಲಸ. ರುಕ್ಕು ರಾಮಣ್ಣ ಜೊತೆ ಹೊರಟೋಗಿರ್ಬೇಕು ಕಣ್ರ. ರಾಮಣ್ಣ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಇವಳ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ರೆ ತಕ್ಷಣ ನಮಗೆ ಫೋನ್ ಮಾಡಿ. ಓಹ್, ರವೇಣ ಬಂದ್ರ? ಬಗುಂಜಿ, ಆ ಮೂಸಾ ಬೇರಿ ಬೇಲಿನ ಕಿತ್ ಬಿಸಾಕು. ನಾವು ಕೇಸ್ ಗೆದ್ದಾಯ್ತು. ಕೀ ಕೊಡ್ರ? ತಗೋ. ಡಿಕ್ಕಿಯಲ್ಲಿ ಒಂದ್ ಪಾರ್ಸಲ್ ಇದೆ, ತೆಗೆದು ಒಳಗಿಡು. ಅಮ್ಮ, ಆ ಮೂಸಾ ಬೇರಿ ಸೊಕ್ಕು ನೆನ್ನೆಗೆ ಮುರಿತು. ನಾವು ಕೇಸ್ ಗೆದ್ಬಿಟ್ವಿ. ಇದೆ ಕೋರ್ಟ್ ಆರ್ಡರ್. ಸಂತೋಷಪ್ಪ. ಚಿತ್ರ, ಇದನ್ನ ತಗೊಂಡೋಗಿ ದೇವ್ರಿಗೆ ಹಾಕಮ್ಮ. ಆರ್ಡರ್ ನೋಡು,
ಹಾಗೆ ಅಲ್ಲಿರೋ ಮಹಾಭಾರತದ ಪುಸ್ತಕನೂ ತಗೊಂಡ್ ಬಾ. ಆಯ್ತು. ಪರ್ಫೆಕ್ಟ್ ಆಯ್ತು ಆರ್ಡರ್. ಅಮ್ಮ, ಈಗ ನಿನ್ ಮಗನ್ ಕೆಲಸ ನೋಡಿ ನೀನ್ ಹೆಮ್ಮೆ ಆಗ್ತಿಲ್ಲ? ಏಯ್, ಅದನ್ನ ಮುಟ್ಬೇಡ ಅಂದೆ. ಹೋಗ. ನಡೀಗಿರಿ, ತೋಟಕ್ಕೆ ಹೋಗೋಣ. ಒಂದ್ ಗ್ಲಾಸ್ ನೀರು ತುಂಬ. ಮಾಮ, ಹಲೋ ಮಾಮ, ಏನ್ ಈ ಕಡೆ? ಗಿರಿ, ಏನು ಶೆಡ್ಡು ಬೀಗಾಕಿದೆ? ಸುಣ್ಣ ಬಣ್ಣ ಹೊಡ್ಸಿ ಅಲಂಕಾರ ಮಾಡಿ ತೋರಣ ಕಟ್ಬೇಕಾಗಿತ್ತ ಮಾಮ? ಏಯ್, ತಲಾಟೆ ಬೇಡ. ರುಕ್ಕು ಎಲ್ಲ? ರುಕ್ಕುನ ಕೇಟ್ ಕೆರ ಹಿಡ್ದು ಮಠ ಸೇರಾಯ್ತು ಮಾಮ. ಏಯ್, ಒಳ್ಳೆ ಅಜ್ಜನ್ ತರ ಮಾತಾಡ. ಏನ್ ನಡೀತು ನನ್ನ ಸರಿ ಬಿಡ್ಸೇಳು. ಬಿಡ್ಸ್ ಹೇಳ್ಬೇಕಾ? ಅಜ್ಜಿ ರುಕ್ಕನ್ ಬಿಡ್ಸದ್ಲು. ಯಾಕೋ ಗೊತ್ತಿಲ್ಲಪ್ಪ. ಅಜ್ಜಿನೂ ಕೇಳ್ಕೊಂಬರ್ಲ? ಅಜ್ಜಿ, ಏಯ್, 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 ಮಾಮ ಇನ್ನೊಂದ್ ವಿಷಯ ಗೊತ್ತಾ? ಏನು? ಅದೇ ಮಡಿಕೇರಿಯಲ್ಲಿ ಆಚಾರ್ಯ ಹತ್ರ ರಿಪೇರಿಗೆ ಅಂತ ಕೊಟ್ಟಿದ್ಯಲ್ಲ ಚಿನ್ನದ ಸರ, ಹೌದು. ಅದನ್ನ ರುಕ್ಕು ಅಜ್ಜಿ ಕೈಲಿ ಕೊಟ್ಟು ಹೋದ್ಲು. ನಾನಿನ್ ಬರ್ತೀನಪ್ಪ. ಅಜ್ಜಿಗ್ ಗೊತ್ತಾದ್ರೆ ನನ್ನನ್ನ ಬೈತಾರೆ. ಏಯ್ ಪಗುಜಿ, ಎಲ್ಲಿ ಹೊರಟಿದ್ಯಾ? ಇನ್ನೆಲ್ಲಿಗೆ? ತೋಟದ ಕಡೆಗ್ರ. ಸರಿ, ನೀನ್ ಹೋಗ. ರುಕ್ಕು ಎಲ್ಲಿ? ನಿನ್ನೆ ಕೇಳ್ತಿರೋದು. ರುಕ್ಕು ಎಲ್ಲಿ? ಅದು ಆ ಹೆಣ್ಣು ಕೆಲಸ ಬಿಟ್ಕೊಂಡು ಹೋಗ್ತು ಕಣ್ರ. ಬಿಟ್ಕೊಂಡೋಯ್ತಾ ಬಿಡ್ಸುದ್ರ? ಅದ್ ನಂಗೆ ಎಂತದು ಗೊತ್ತಿಲ್ಲ ಕಣ್ರ. ಅದ್ರ ನಡತೆ ಸರಿ ಇಲ್ಲ. ಅದ್ ಯಾರ್ದ ಜೊತೆ ಇದ್ಲಂತ ಕಣ್ರ. ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕು ಅಂತ ಕರ್ಕೊಂಡು ಹೋದ್ರು ಕಣ್ರ. ಏಗಿರಿ, ಮಾವ ಇನ್ನು ಬಂದಿಲ್ಲ. ಸ್ವಲ್ಪ ಬಗುಂಜಿಂಗ್ ನೋಡ್ಕೊಂಡ್ ಬರಕ್ ಹೇಳ್ತೀಯಾ? ಮಾವ ಎಲ್ಲಿಗ್ ತಾನೇ ಹೋಗ್ತಾರೆ? ಒಂದ್ ವಾಕ್ ಹೋಗಿ ಅವ್ರ ತಲೆನ್ ತಂಪ್ ಮಾಡ್ಕೊಂಡು ಹಾಯಾಗ್ ಬರ್ತಾರಷ್ಟೇ. ಅತ್ತೆ, ಇಷ್ಟೊತ್ತಾಯ್ತು, ಆದ್ರೆ ಅವ್ರಿನ್ನೂ ಬರ್ಲಿಲ್ವಲ್ಲ? ರವಿ, ಮನೆಗ್ ಬರೋ ಹೊತ್ತೇನೋ ಇದು? ಕೈಕಾಲ್ ತೊಳ್ಕೊಂಡು ಊಟಕ್ ಬಾ. ನನಗಸ್ವಿಲ್ಲ. ಬರೀ ಹೋಟೆಲ್ ಮಲ್ಕೋಬಾರ್ದು, ಹಾಲಾದ್ರೂ ತಗೊಳ್ಳಿ. ಏನು ಬೇಡ. ಈ ಫೋಟೋದಲ್ಲಿರೋ ಹುಡುಗಿ ನೋಡಿದ್ದೀನಯ್ಯ? ಇಲ್ಲ ಸರ್. ಈ ಹುಡುಗಿನ ಏನಾದ್ರು ನೋಡಿದ್ರೆ ತಕ್ಷಣ ಸ್ಟೇಷನ್ ತಿಳಿಸಿ. ಅಮೋರೆ, ಅಮೋರೆ, ಏನಪ್ಪ? ಈ ಬಿಲ್ ತಗೊಳ್ರ. ಅಲ್ಕಳ್ರ ಅಮೋರೆ, ನಾನು ಒಂದ್ ವಾರದಿಂದ ನೋಡ್ಕೊಂಡೇ ಬರ್ತಿದ್ದೀನಿ. ಈ ರವೆನ ಯಾವ್ದಕ್ಕೂ ಬರದೆ ದೂರ ನಿಂತ್ಕೊಂಡ್ಬಿಟ್ರೆ ಈ ಎಸ್ಟೇಟ್ ಯಾವ ನಡೆಯೋದು ಹ್ಯಾಂಗ್ರ? ನನ್ ಸ್ವರ ಕೇಳಿದ್ ಸಾಕು ಗುರ್ರ ಅಂತ ಮೈಮೇಲ್ ಬೀಳ್ತಾರೆ ಕಣ್ರ. ಬಗ್ಗುಂಜಿ, ಅವನನ್ನ ನಾನ್ ವಿಚಾರಿಸ್ಕೊಳ್ತೇನೆ. ರವಿ, ಬೆಟ್ಟದಷ್ಟು ಕೆಲ್ಸ ಇಟ್ಕೊಂಡು ಈ ಪಿಂಗಾಣಿ ಸಾಮಾನ್ ಜೋಡ್ಸೋಕೆ ಏನ್ ಅವಸರ? ಚಿತ್ರಾಗ್ ಹೇಳಿದ್ರೆ ಮಾಡಲ್ವೇ ಕೆಲ್ಸನ? ರವಿ, ಏನೋ ಆಗಿದೆ ನಿಂಗೆ? ಈ ರೀತಿ ಉದಾಸೀನ ಮಾಡ್ಕೊಂಡ್ರೆ ಈ ಎಸ್ಟೇಟ್ ವ್ಯವಹಾರನೆಲ್ಲ ಯಾರು ನೋಡ್ಕೋತಾರ ಹೇಳು? ಪಾಪ ಆ ಬಗ್ಗುಂಜಿ ಎಷ್ಟು ಅಂತ ಮಾಡ್ತಾನೆ. ಅಮೋರೆ, ಆ ಗೊಬ್ಬರ ಲಾರಿ ಕಳ್ಸ್ಕೊಡ್ತೀನಿ ಕಣ್ರ. ನಿನ್ನನ್ನೇ ಕೇಳ್ತಿರೋದ್ ರವಿ. ಈ ಮನೇಲಿ ಎಲ್ಲಾ ವಿಷಯ ನನ್ ಕೆಳ ನಡೀತಾ ಇದೆ. ಇಷ್ಟ ಬಂದಾಗ ಜನರನ್ನ ಕೆಲ್ಸಕ್ಕೆ ಸೇರಿಸ್ಕೋತೀರಾ, ಇಷ್ಟ ಬಂದಾಗ ಅವ್ರನ್ನ ಓಡಿಸ್ತೀರಾ, ನನ್ ಕೆಳ ಮಾಡ್ತೀರಿ. ಇಷ್ಟೆಲ್ಲ ವ್ಯವಹಾರ ನನ್ ಕೇಳಿದ್ರೆ ನಡಿಬೇಕಾದ್ರೆ ಎಸ್ಟೇಟ್ ವ್ಯವಹಾರಕ್ಕೆ ಮಾತ್ರ ನಾನ್ ಯಾಕ್ಬೇಕು? ಅದನ್ನು ನೀವೇ ಮಾಡಿ, ಏನೂ ತಪ್ಪಿಲ್ಲ. ಸಾಕೋ ನಿನ್ನ ಕುಹಕ.
ನೀನ್ ಆ ಹೆಣ್ಣಿನ ವಿಷಯ ಮಾತಾಡ್ತಾ ಇದೀಯ. ನನಗೆಲ್ಲ ಅರ್ಥವಾಗುತ್ತೆ. ಚಿನ್ನದಂತ ಹುಡುಗಿನ ಮನೇಲಿ ಇಟ್ಕೊಂಡು ಬೇರೊಬ್ಬ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾಚಿಕೆ ಆಗ್ಬೇಕು ನಿನಗೆ. ಚಿತ್ರ ನಿಂಗೆ ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ ಹೇಳು? ನೀನೇ ಇಷ್ಟಪಟ್ಟು ಮದುವೆ ಆದ ಹುಡುಗಿ ತಾನೇ ಅವಳು. ರವಿ, ನಿಜವಾಗ್ಲೂ ನೀನು ಈ ರೀತಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವತ್ತಿನ ದಿನ ನಾನ್ ನಿನ್ ತಾಯಿ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಿದೆ ನಂಗೆ. ಅಮ್ಮ, ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿ ಬಂದಾಗಲ್ಲ ಮಾತಾಡಬೇಡ. ನಾನೊಬ್ಬ ಗಂಡಸು, ನನಗೂ ಕೋಪ ಬರುತ್ತೆ. ಬರೀ ಗಂಡಸು ಅನ್ನಿಸ್ಕೊಳ್ಳೋದಕ್ಕೆ ಕೋಪ ಏನು? ಇನ್ನೇನೇನ್ ಬೇಕೋ ಅವೆಲ್ಲ ಇದೆ ನಿನ್ಗೆ. ಆದ್ರೆ ಜಿಲ್ಲೆಗೆ ಹೆಸರಾಗಿರೋ ಅಚ್ಚಂಡ ಮನೆತನದ ಗಂಡಸು ಅನ್ನಿಸ್ಕೊಳ್ಳಕ್ಕೆ ನಾಲಾಯಕು ಕಣ ರವಿ, ನೀನು ನಾಲಾಯಕು. ಇನ್ನೊಂದು ಹಾಫ್ ಟೈಮ್ ಆಯ್ತು ಸರ್. ಟೈಮ್ ಆಯ್ತಾ? ನನಗಿನ್ನು ಟೈಮ್ ಆಗಿಲ್ವಲ್ಲಪ್ಪ. ಈ ವಿಷಯ ಏನಾದ್ರೂ ನಮ್ ತಂದೆ ತಾಯಿ ಗೊತ್ತಾದ್ರೆ ಸುಮ್ನೆ ಬಿಡ್ತಾರಾ? ನೋ ಡಾರ್ಲಿಂಗ್, ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಕ್ ಮುಂಚೆನೆ ನಾವಿಬ್ರು ಮದುವೆ ಆಗ್ಬಿಡೋಣ. ಯಾಕೆ ಡಾರ್ಲಿಂಗ್? ಅಯ್ಯೋ, ಲೈಟ್ ಇದೆ, ಯಾರಾದ್ರೂ ನೋಡ್ತಾರೆ. At least you enjoy. ಸರ್ 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 ನಾವಿಬ್ರು ಲವರ್ ಸರ್. ಏನೇ ಮಾಡ್ತಾ ಇದೀಲಿ? ಸರ್ ಲವ್ ಮಾಡ್ತಾ ಇದೀವಿ ಸರ್. ಕೆಲಸ ಏನ್ರಿ? ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ಬಿಡಿ ಸರ್, ದಯವಿಟ್ಟು ಸರ್ ಬಿಟ್ಬಿಡಿ ಸರ್. ಸರ್ ಬಾಸ್, ಅವರಿಬ್ರು ಲವರ್ಸ್, ಇನ್ನೇನ್ ಮಾಡ್ತಾರೆ? ಲವ್ ಮಾಡ್ತಿರ್ತಾರೆ. ಪ್ಲೀಸ್ ಬಿಟ್ಬಿಡಿ. ಪಬ್ಲಿಕ್ ಮಾಡೋ ಕೆಲಸ ಇದು. ಪ್ರೈವೇಟ್ ಆಗಿ ಮಾಡ್ತೀವಿ ಅಂದ್ರೆ 5 ಸ್ಟಾರ್ ಹೋಟೆಲ್ ರೂಮ್ ಹಾಕಿ ಕೊಡ್ತೀರೇನ್ರಿ ನೀವಿಬ್ರು? ಇವ್ರ ಅಪ್ಪ ಅಮ್ಮನಿಗಂತೂ ಗೊತ್ತಾಗಲ್ಲ. ಸಮಾಜದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ್ರೆ ನಿಮ್ ಕಾಟ ಶುರು ಆಯ್ತಲ್ಲಯ್ಯ. ಇದಿದೆಯಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ ಸ್ವಾಮಿ, ಮರ ಅಲ್ಲ. ದೇಹ, ಮಾಂಸ. ಗಿಲ್ಲಿದ್ರೆ ನೋವುತ್ತೆ, ಮುತ್ಕೊಟ್ರೆ ಹಿತ ಅನ್ಸುತ್ತೆ. ಸುಖ ಕೇಳುತ್ತೆ ರೀ ದೇಹ, ಸುಖ ಕೇಳುತ್ತೆ. ಸುಖ ಬೇಕು ಅಂದ್ರೆ ಮದುವೆ ಆಗ್ಲಿ. ಕೇಳ್ರಪ್ಪ ಕೇಳಿ. ಗಂಡಿಗೆ ಮದುವೆ ವಯಸ್ಸು 21 ಅಂತ ಆಟೋ ಹಿಂದೆ ಗೀಚ್ ಬಿಡ್ತೀರಾ? ನನ್ ಮಗನಿಗೆ 14 ವಯಸ್ಸಲ್ಲಿ ಮೀಸೆ ಬೆಳೆಯುತ್ತೆ. ಏನ್ರಿ ಮಾಡ್ಬೇಕು ಇವನ? ತಪ್ಪು ಇವಂದಲ್ಲ, ಸೃಷ್ಟಿ ಮಾಡದಲ್ಲ ಅವಂದು. ಆದ್ರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಳ ಈ ಸ್ಟೇಷನ್ಗೆ. ಬಯಾಲಜಿಕಲ್ ಪ್ರಾಬ್ಲಮ್ ಯಾರ್. ನನ್ ಮದುವೆ ಆಗಿದೆ, ಸರ್. ಐ ಆಮ್ ಮ್ಯಾರಿಡ್. ಆದ್ರೆ ನಾನಿನ್ನು ತಣ್ಣಗಾಗಿಲ್ಲ ಸರ್. ನಾನು ಮದುವೆ ಕುದೀತಾ ಇದೀನಿ ಒಳಗಡೆ. ಅರ್ಥ ಮಾಡ್ಕೊಳ್ಳಿ, ಇವರಿಬ್ರು ಪ್ರೀತಿ ಮಾಡ್ತಾ ಇದಾರೆ. ತುಂಬಾ ಸುಂದರವಾದ ವಿಷಯ. ಪ್ಲೀಸ್ ಅಡ್ಡ ಬರ್ಬೇಡಿ, ಗೋಡೆ ಕಟ್ಬೇಡಿ ಸರ್. ಸಂಬಂಧಪಟ್ಟವರು ಅವರಿಬ್ರು ಸರ್. ಅವರಿಬ್ರು ಒಪ್ಪದ್ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಸರ್? ಇಬ್ರು ಒಪ್ಪಿದಾರಲ್ಲ, ನಿಮ್ದೇನ್ ತಕರಾರು? ಇಂಥ ವಿಷಯದಲ್ಲಿ ಅದೊಂದೇ ಮುಖ್ಯ. ಒತ್ತಾಯ ಮಾಡೋದೊಂದೇ ತಪ್ಪು. ಒಪ್ಪಿಗೆ ಇದ್ಮೇಲೆ ಎಲ್ಲ ಸರಿನೇ. ಬಲವಂತ ಮಾಡಿದ್ರೆ ತಪ್ಪು, ಫೋರ್ಸ್ ಮಾಡಿದ್ರೆ ತಪ್ಪು. ಒಪ್ಪಿಗೆ ಇದ್ಮೇಲೆ ಎಲ್ಲ ಸರಿನೇ. ಹೋಗ್ರಿ, ಫೋರ್ಸ್ ಮಾಡೋದೊಂದೇ ತಪ್ಪು. ರೋಡಲ್ಲಿ ಬಲ್ಬ್ ಹೊಡೆಯೋದು ತಪ್ಪು, ಮಿಕ್ಕಿದೆಲ್ಲ ಸರಿನೇ. ಎಲ್ಲ ಸರಿನೇ. ನೋಡೋ ರೀತಿ ಮೇಲೆ ಹೋಗುತ್ತೆ. ರವಿ, ಏನಾಯ್ತು ರವಿ ನಿಂಗೆ? ಇದೇನ್ ಮಾಡ್ಕೊಂಡಿದೀಯೋ? ಕ್ಷಮಿಸ್ಬಿಡಮ್ಮ. ಆಯ್ತಪ್ಪ ರವಿ,
ಆಗಿದ್ದೆಲ್ಲ ಮರ್ತು ಬಿಡೋಣ. ಸತ್ಯ ನೀನ್ ಹುಷಾರಾದ್ರೆ ಸಾಕು. ಹೇ ಸಾಯಿನಾಥ, ನನ್ ರವಿನ ಬೇಗ ಗುಣ ಮಾಡು ಸ್ವಾಮಿ. ಅವರಿಂದ ಏನೇ ತಪ್ಪಾಗಿದ್ರು ಅದಕ್ಕೆ ನಾನೇ ಕಾರಣ. ಶಿಕ್ಷೆ ನನಗೆ ಕೊಡು. ನನ್ನ ಈ ಕತ್ಲೆಯಿಂದ, ಈ ಸಮಸ್ಯೆಗಳ ಸುಳಿಯಿಂದ ಪಾರ್ ಮಾಡು. ಓ ಜಾಲಕ್ಕ, ಹಾಯ್ ಮಗಂಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಕಣ್ರ. ಅಜ್ಜಿ ಅಜ್ಜಿ, ಆಂಟಿ ಬಂದ್ರು, ಆಂಟಿ ಬಂದ್ರು. ಯಾರು? ಶಾಲಿ? ಅಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನೇ ಇದು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಒಂದ್ ಕಾಗ್ದ ಇಲ್ಲ, ಫೋನ್ ಇಲ್ಲ. ಎಲ್ಲಿ ಮಕ್ಕಳು, ಯಜಮಾನ್ರು? ಆಮೇಲೆ ಬರ್ತಾರೆ ಕಣ್ರ. ಬ್ಯಾಂಗ್ಳೂರಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ನಾನು ಒಬ್ಳೆ ಬಂದೆ. ರವಿ ಮದ್ವೆಗೆ ಬರ್ಬಾರ್ದಾಗಿತ್ತ? ನೀನ್ ದಿಢೀರಂತ ಮದ್ವೆ ಇಟ್ಕೊಂಡ್ರೆ ನಾನೇ ಹೇಗ್ ಬರೋದು? ರವಿ ಅಣ್ಣ ಹೆಣ್ಣು ಸಿಗ್ತಿದ್ದಕ್ಕೆ ಕಾಯ್ಕೊಂಡು ರವಿಯಲ್ಲಿ ಹೆಂಡತಿ ಜೊತೆ ವಾಕ್ ಹೋಗಿದ್ದಾನಮ್ಮ. ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ಆಗೋ ಬಂದೇ ಬಿಟ್ರಲ್ಲ. ಏಯ್, ವಾಟ್ ಅ ಸರ್ಪ್ರೈಸ್. ಯಾವಾಗ ಬಂದ್ಯಾ? ನಾನು ಈಗ ತಾನೇ ಬಂದೆ ಸರ್. ಏನ್ ತಾವು ಕುಣ್ತಾ ಇದೀರಲ್ಲ? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಸಣ್ಣ ಆಕ್ಸಿಡೆಂಟ್ ಅಮ್ಮ, ಚಲೋ, ನನ್ನ ಹೆಂಡತಿ ಚಿತ್ತು, ನತಿಗೆ. ಓ ಅರೆ, ಕಾಲಿಗೆ ಬಿಡು, ಅಷ್ಟು ವಯಸ್ಸಾಗಿದ್ಯಾ ನನ್ಗೆ? ಎಲ್ಲಿಂದ ಹೊಡ್ಕೊಂಡ್ ಬಂದ್ಯೋ ಈ ಚಿನ್ನದ ಗೊಂಬೆನ? ಬೆಂಗಳೂರಿಂದ ಕಣ್ರ. ಇವಳನ್ನ ನೋಡ್ತಾ ಇದ್ರೆ ಸಾಕು, ನೀನ್ ಬೇಗ ಹುಷಾರಾಗೋಗ್ತೀಯಾ. ಅಷ್ಟ್ ಚೆನ್ನಾಗಿದ್ದಾಳೆ ನೀನ್ ಹೆಂಡತಿ. ನಮ್ ಮಾವ ಒಂದ್ ತಿಂಗಳಿಂದ ಅದನ್ನೇ ಮಾಡ್ತಾ ಇದಾರಂಟಿ. ಸುಮ್ನಿರೋ ಕಾರ್ಲೆ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಶಾಲಿ, ಬಾಮ್ಮ, ಬಟ್ಟೆ ಬದಲಾಯಿಸಿ ಕೈಕಾಲ್ ತೊಳ್ಕೊ. ಅಮ್ಮ, ನೀನ್ ಸೊಸೆ ತುಂಬಾ ಒಳ್ಳೆ ಹುಡುಗಿ. ನನಗ್ ನೋಡಿದ ತಕ್ಷಣ ಗೊತ್ತಾಯ್ತು ನಿಮ್ ಎಲ್ರ ಮನಸ್ನ ಅವಳು ಗೆದ್ದಿದ್ದಾಳೆ ಅಂತ. ಆದ್ರೆ ಏನ್ ಮಾಡೋದು, ಈ ಬಂಗಾರದಂತ ಹುಡುಗಿ ಜೊತೆ ಬಾಳೋ ಯೋಗ್ಯತೆ ನಮ್ ರವಿಗಿಲ್ವಲ್ಲ. ಯಾಕಮ್ಮ? ಏಯ್, ನೋಡು, ನಿಮ್ ಅತ್ತೆ ಕರೀತಿದ್ದಾಳೆ. ಅದೇನಂತ ಕೇಳಿ ಹೋಗು. ಅತ್ತೆನೂ ಕರಿತಿಲ್ಲ, ಮಾವನು ಕರಿತಿಲ್ಲ. ನೋಡು, ನಾವ್ ಸ್ವಲ್ಪ ಮಾತಾಡ್ಬೇಕಾಗಿದೆ, ಹೋಗು. ಸೀಕ್ರೆಟಾ? ನಂಗೆಲ್ಲ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅದೇ ಆ ರುಕ್ಕು ವಿಷಯ. ನೀವ್ ರುಕ್ಕುನ ಮನೆ ಬಿಡ್ಸ್ ಕಳ್ಸಿದ್ದು, ಮತ್ತೆ ಮಾವನಿಗೆ ಬೈದಿದ್ದು ಎಲ್ಲ ಗೊತ್ತಾಯ್ತು. ಹೋಗೋ, ತಲಹರಟೆ, ಬಾಯ್ ಮುಚ್ಕೊಂಡು ಹೋಗೋ. ಏನಮ್ಮ ಇದೆಲ್ಲ? ಯಾರೀ ರುಕ್ಕು? ಬನ್ನಿ ಅದ್ಕೆ. ಏನು ಕವಿತೆ ಬರೀತಾ ಇದೀಯಾ? ಇಲ್ಲ ಅದ್ಕೆ, ಹಾಗೇನಿಲ್ಲ. ಮತ್ತೆ ಹೀಗೆ ಸುಮ್ನೆ. ಹೋಗು, ರವಿ ಕಾಯ್ತಾ ಇರ್ತಾನೆ. ಆಗ್ಲೇ 12 ಗಂಟೆ ಆಯ್ತು. ಸರಿ ಅದ್ಕೆ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಪರವಾಗಿಲ್ವೇ? ಹೆಂಡತಿ ಸಹಾಯ ಇಲ್ದೆ ನೀನೇ ನಡೀತಾ ಇದೀಯಾ? ಐ ಆಮ್ ಓಕೆ. ಸರಿ, ಏನ್ ನಿನ್ ಕತೆ? ಏನ್ ಕತೆ? ಎಲ್ಲ ನಾನೇ ಬಿಡ್ಸಿಲ್ಬೇಕಾ? ನಿನ್ಗೆ ಅರ್ಥ ಆಗಲ್ವಾ? ನನಗೆಲ್ಲ ಅರ್ಥ ಆಗುತ್ತೆ, ಆದ್ರೆ ನನ್ನ ಅರ್ಥ ಮಾಡ್ಕೋದು ಯಾರು ಇಲ್ಲ ಅಷ್ಟೇ. ಯಾಕಿಲ್ಲ? ನೀನ್ ಹೆಂಡತಿ ಇದ್ದಾಳೆ, ಅಮ್ಮ ಇದಾರೆ. ಇದಾರಮ್ಮ. ಅಮ್ಮ ಮಾತಾಡೋದನ್ನ ನೀನ್ ಕೇಳ್ಬೇಕು. ಹೋಗಿ ಆತ್ಮಹತ್ಯೆ ಮಾಡ್ಕೋಣ ಅನ್ಸುತ್ತೆ. ರವಿ, ನೀನ್ ಬುದ್ಧಿವಂತ, ಎಜುಕೇಟೆಡ್ ಅಂತವನು ಒಂದ್ ಹೆಣ್ಣಿನ ವಿಷಯದಲ್ಲಿ ತಪ್ಪಿಜ್ಜೆ ಹಾಕೋದು ಅಂದ್ರೆ, ಅದ್ರಲ್ಲೂ ಚಿತ್ರ ಅಂತ ಹೆಂಡತಿ ಇಟ್ಕೊಂಡು ಯಾಕೋ ಈ ತರ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನ್ ಸ್ವಲ್ಪ ದಾರಿ ತಪ್ಪಿದ್ ನಿಜ, ಆದ್ರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಏನು ನಡೆದಿಲ್ಲ. ಚಿತ್ರಾಗೆ ನನ್ನಿಂದ ಯಾವ ರೀತಿಯಲ್ಲೂ ಮೋಸ ಆಗಿಲ್ಲ. ಗೆಟ್ ಇಟ್? ಚಿತ್ರ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವಳು ನನ್ನ ಪಾಲಿಗೆ ಕನಸಾಗೆ ಉಳಿದ್ಬಿಟ್ಟಿದ್ದಾಳೆ. ಹೆಂಡತಿ ಆದವಳು ತನ್ನ ಗಂಡನ ಕೊಡ್ಬೇಕಾದನ್ನ ಕೊಡದೇ ಇದ್ರೆ ಆ ಗಂಡು ಏನ್ ಮಾಡ್ಬೇಕು ಹೇಳು? ಅದಿರೋ ಚಿತ್ರ ಮನಸ್ಸಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಒಂದು ವಿಚಿತ್ರವಾದ ಭಯ, ದ್ವೇಷ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ವರೆಗೂ
ಅವಳು ನನಗೆ ಮರೀಚಿಕೆಯಾಗಿ ಉಳಿದು ಬಿಡ್ತಾಳೆ, ಗೊತ್ತಾ ನಿನ್ಗೆ? ರಿಲ್ಯಾಕ್ಸ್ ಮ್ಯಾನ್. ನೀನೊಬ್ಬ ಸೈಕಿಯಾಟ್ರಿಸ್ಟ್. ಮೆಡಿಕಲ್ ಆಗಿ ಚಿತ್ರ ಮನಸ್ಸಲ್ಲಿ ಏನ್ ತುಂಬಿಕೊಂಡಿದೆ ಅಂತ ಪತ್ತೆ ಹಚ್ಚಿ ಅದನ್ನ ಗುಣಪಡಿಸಕ್ ಆಗೋದಿಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ವಿಷಯ ಏನು ಅಂತ ನನಗೆ ಈಗ ಗೊತ್ತಾಯ್ತು. ಡೋಂಟ್ ವರಿ. ನೀನ್ ಸಿಸ್ಟರ್ ಆಗಿ ಅಷ್ಟು ಮಾಡ್ದಿದ್ರೆ ನಾನು ಸೈಕಾಟ್ರಿ ಓದಿ ಏನ್ ಪ್ರಯೋಜನ? ಐ ವಿಲ್ ಟ್ರೈ ಮೈ ಬೆಸ್ಟ್. ಚಿತ್ರ, ಯು ಆರ್ ರಿಯಲಿ ಬ್ರಿಲಿಯಂಟ್ ಗರ್ಲ್. ಆದರ್ಶ ಪತ್ನಿಯಾಗಿರೋ ನಿನ್ನಲ್ಲಿ ಇಷ್ಟೊಂದು ಸಂಕೋಚ ತುಂಬಿರತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಯೋಚಿಸಿರ್ಲಿಲ್ಲ. ಚಿತ್ರ, ರವಿ ಜೊತೆ ನೀನು ನಿಜವಾಗ್ಲೂ ಸುಖವಾಗಿದೀಯಾ? ಅವನ್ ನಿನ್ನ ಪ್ರೀತಿಸ್ತಾನ? ಹೇಳು ಚಿತ್ರ, ರವಿ ನಿನ್ನ ಪ್ರೀತಿಸ್ತಾನ? ನೀನ್ ರವಿನ್ ಪ್ರೀತಿಸ್ತೀಯಾ? ಪ್ರೀತಿಸ್ತೀನಿ. ಮತ್ತೆ ಈ ರಾಧಾಂತಲ ಯಾಕೆ ನಡೀತು? ಮದುವೆ ಆಗಿ 1 ತಿಂಗಳು ಮುಂಚೆನೆ ರವಿ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಕ್ ಹೋದ ಅಂದ್ರೆ ಇದ್ರ ಅರ್ಥ ಏನು? ನಿಂತ್ಕೋ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ಗೂ ರವಿಗೂ ನಡುವೆ ಇರುವ ಸಮಸ್ಯೆ ಯಾವುದು? ವಾಟ್ಸ್ ಯೋರ್ ಪ್ರಾಬ್ಲಮ್? ಏನು ಸಮಸ್ಯೆ ಇಲ್ಲ. ಸುಳ್ಳು. ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ರವಿ ಎಂತ ಸ್ವಭಾವದವನು ಅಂತ ನನಗೆ ಚೆನ್ನಾಗ್ ಗೊತ್ತು. ತನಗ್ ಸಂಬಂಧ ಇಲ್ದಿರೋ ಹೆಣ್ಣನ್ನ ಕಣ್ಣೆತ್ತು ಕೂಡ ನೋಡ್ದವನಲ್ಲ ಅವನು. ಅಂತವನು ಮದುವೆ ಆದ್ಮೇಲೆ, ಅದು ನಿನ್ನಂತ ಹೆಣ್ಣಿನ ಮದುವೆ ಆದ್ಮೇಲೆ ಪರಸ್ತ್ರೀನ ಬಯಸೋ ಲಫಂಗ ಆದ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಈಗ್ಲಾದ್ರೂ ನಿಜ ಹೇಳು, ನಿನಗೂ ರವಿಗೂ ಏನ್ ಪ್ರಾಬ್ಲಮ್? ನಾನೇನ್ ಬೇರೆಯವಳ? ನಿನ್ನ ಅತ್ತಿಗೆ. ನೋಡು, ನಾನೊಬ್ಳು ಸೈಕಾಟ್ರಿಸ್ಟ್. ಐ ಕ್ಯಾನ್ ಹೆಲ್ಪ್ ಯು. ನಾವಿಬ್ರು ಚೆನ್ನಾಗಿದ್ದೀವಿ. ಮತ್ತೆ ನೀನು ಸುಳ್ಳು ಹೇಳ್ತಿದ್ಯಾ? ಚಿತ್ರ, ನೀನ್ ಸುಳ್ಳು ಹೇಳ್ಬೋದು, ನಿನ್ ಡೈರಿ ಸುಳ್ಳು ಹೇಳಲ್ಲ. ಸತ್ಯನ ನೀನ್ ಮುಚ್ಚಿಡ್ತಾ ಇದೀಯಾ. ಸತ್ಯನ ಮುಚ್ಚಿರೋ ಅಧಿಕಾರ ನಿನ್ಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಿ ಆಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ ಮದುವೆ ಆಗ್ತಿದ್ದ. ರವಿ ತುಂಬಾ ಒಳ್ಳೆಯವನು, ಅದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾನೆ. ಇದೇ ಅಮೆರಿಕದಲ್ಲಿ ಆಗಿದ್ದಿದ್ರೆ ನಿನ್ನಂತ ಹೆಣ್ಣನ್ನು ಕಟ್ಕೊಂಡಿರೋನು ಅವಳಿಗೆ ಯಾವತ್ತೋ ಡೈವರ್ಸ್ ಮಾಡಿ ಬೇರೆ ಹೆಣ್ಣನ್ ಮದುವೆ ಆಗ್ತಿದ್ದ. ಸತ್ಯನ ಮುಚ್ಚಿರೋ ಅಧಿಕಾರ ನಿನಗಿರಬಹುದು, ಆದ್ರೆ ರವಿಗೆ ನಿನ್ ದೇಹ ನಿರಾಕರಿಸಿ ಅವನ ಬಾಳನ್ನೇ ದುರಂತಕ್ಕೆ ತಳ್ಳೋ ಅಧಿಕಾರ ಮಾತ್ರ ನಿನಗಿಲ್ಲ. ಒರ್ಸ್ಕೋ. ಸಾಯ್ತಾಳಂತೆ. ಸಾಯಕ್ ಬಯಸೋರು ಹೇಡಿಗಳು. ಬಾಳಿನ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಗೆಲ್ಬೇಕು, ಅದು ಜೀವನ. ರವಿ, ಶಾಲು, ಅದು ಡೋಂಟ್ ವರಿ, ನನಗೆಲ್ಲ ಅರ್ಥ ಆಯ್ತು. ಪ್ಲೀಸ್ ಇದ್ರ ಬಗ್ಗೆ ಯಾರು ಹೇಳ್ಬೇಡ. ನಾನು ಇದನ್ನ ಯಾರ ಹತ್ರನೂ ಹೇಳಲ್ಲ, ಆದ್ರೆ ಚಿತ್ರನ ಈ ಸಂಕಟದಿಂದ ಪಾರ್ ಮಾಡ್ಲೇಬೇಕು. ಚಿತ್ರ, ನಾನಿನ್ನ ಹಿಪ್ನೋಟೈಸ್ ಮಾಡ್ತಾ ಇದ್ದೀನಿ. ಇದು ಸಂಪೂರ್ಣ ಯಶಸ್ವಿ ಆಗ್ಬೇಕು ಅಂದ್ರೆ ನೀ ನಂಗೆ ಸಹಕಾರ ಕೊಡ್ಬೇಕು. ಕೊಡ್ತೀಯಾ? ಎಲ್ಲಿ? ನನ್ನ ಕಣ್ಣುಗಳನ್ನೇ ನೋಡು. ಓಕೆ, ನಾನು ನಿನ್ನ ಮನಸ್ಸಿನೊಳಗಡೆ ಹೋಗ್ತಾ ಇದ್ದೀನಿ. ನಿನ್ನ ಮನಸ್ಸನ್ನ ನಾನು ಹತೋಟಿ ತಗೊಳ್ತಾ ಇದ್ದೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನಿನ್ ಗಂಡನ್ ಕಂಡ್ರೆ ನಿನಗಿಷ್ಟನಾ?
ಅವನ್ ಜೊತೆ ನೀನು ಸುಖವಾಗಿದೀಯಾ? ನಿನ್ ಜೊತೆ ಅವನು ಸುಖವಾಗಿದ್ದಾನಾ? ಇಲ್ಲ ಅಲ್ಲ? ಯಾಕೆ ಹೇಳು, ಯಾಕೆ ಅಂತ. ನಾನು ಪರಿಶುದ್ಧ ಅಲ್ಲ, ಮಲಿನವಾಗಿದ್ದೀನಿ. ರವಿ ಹೆಂಡತಿ ಆಗೋದಕ್ಕೆ ನನಗೆ ಯೋಗ್ಯತೆನೇ ಇಲ್ಲ. ಅವ್ರನ್ನ ಇಷ್ಟಪಟ್ಟು ಮದುವೆಯಾಗಿ ಅವ್ರಿಗೆ ನಾನು ಅನ್ಯಾಯ ಮಾಡಿದೆ. ಬಿಡಿಸಿ ಹೇಳು ಚಿತ್ರ. ನಾನ್ ರವಿಗೆ ಪರಿಪೂರ್ಣ ಹೆಂಡತಿಯಾಗಿ ನಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಹಾಸ್ಗೆಲ್ ನನ್ ಮುಟ್ಟೋಕ್ ಬಂದಾಗ್ಲೆಲ್ಲ ಸ್ವಲ್ಪನೂ ಸಹಕರಿಸಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅವ್ರನ್ನ ಸಂತೋಷ ಪಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಏನೋ ನನ್ನನ್ನು ಕಾಡ್ತಾ ಇದೆ. ನನಗ್ ಭಯ ಆಗ್ತಿದೆ. ನಾನು ಅವ್ರಿಗೆ ನಿಜವಾಗ್ಲೂ ಒಳ್ಳೆ ಹೆಂಡತಿ ಅಲ್ಲ. ಹೇಳು ಚಿತ್ರ, ನಿನ್ನ ಹಿಂದಿನ ಜೀವನದಲ್ಲಿ ಯಾವುದಾದ್ರೂ ಬೇಡವಾದ ಘಟನೆ ನಡೆದಿತ್ತಾ? ಹೇಳು, ಯಾವಾಗ? ನಾನು ಹೈಸ್ಕೂಲ್ನಲ್ಲಿದ್ದಾಗ ಆಗ ತಾನೇ ನಾನು ತೊಟ್ಟೋಳಾಗಿದ್ದೆ. ನಮ್ಮ ಮನೇಲಿ ನನಗೆ ಆರತಿ ಇಟ್ಕೊಂಡಿದ್ರು. ಯಾರು ಬೇಕಾಗಿತ್ತು? ನಿಮ್ಮ ಅಪ್ಪ. ಕೂಲ್ ಡೌನ್ ಮ್ಯಾನ್. ಲಾಯರ್ ಅಂಕಲ್ ಬೇಕಿತ್ತು. ಯಾಕೆ? ಅದು ಏನಪ್ಪಾ ಶಿವರಾಜ್, ಏನ್ ಸಮಾಚಾರ? ಇಷ್ಟು ದೂರ ಯಾಕೆ ಬಂದೆ? ಡ್ಯಾಡಿ ಫೈಲ್ ನ ಕೊಟ್ಬಿಟ್ಟು ಬಂದಿರೋದಕ್ಕೆ ಬಂದೆ. ಅಲ್ಲಪ್ಪಾ, ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ನೀನ್ ಬರೋ ತೊಂದ್ರೆ ಯಾಕೆ ತಗೊಂಡೆ? ಏನ್ ಅಂಕಲ್ ವಿಶೇಷ? ಏನೋ ಫಂಕ್ಷನ್ ನಡೀತಾ ಇದೆ. ನೋಡಪ್ಪ, ಅದು ಮನೆ ಕಾರ್ಯ. ಮಗಳಿಗೆ ಆರ್ತಿ ಇಟ್ಕೊಂಡಿದೀವಿ, ನೀನ್ ಹೊರಡು. ಬಾಯ್ ಅಂಕಲ್. ಬಾಯ್. ಮಗಳನ್ನ ಬಲಾತ್ಕಾರ ಮಾಡಿ ಸಾಯಿಸಿ ಜೈಲ್ಗೆ ಹೋಗಿ ಬಂದು ನಲ್ವೇನ್ರಿ ಅವನು. ಹಾಗಂತ ಪೊಲೀಸ್ನವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಆಧಾರ ಏನೂ ಇಲ್ವಲ್ಲ. ನೋಡಿ, ನೀವು ಕೋರ್ಟ್ನಲ್ಲಿ ವಾದ ಮಾಡಿ ಬಿಡಿಸಿದ್ ಸಾಕು. ಇಂಥವ್ರನ್ನೆಲ್ಲ ಯಾಕ್ರಿ ಮನೆ ಹತ್ರ ಕರ್ಸ್ಕೋತೀರಾ? ಅಲ್ವೇ, ನಾನೇನು ಇನ್ವಿಟೇಷನ್ ಕೊಟ್ಟು ಬಾ ಅಂತ ಹೇಳಿದ್ನ. ಅವನಾಗೆ ಬಂದ್ರೆ ನಾನೇನ್ ಮಾಡ್ಲಿ? ಇನ್ಮೇಲೆ ಬರ್ದಾಗ ನೋಡ್ಕೋತೀನಿ. ಕಾರ್ಯ ನೋಡ್ ನಡಿ. ಕಾಫಿ ಫಸ್ಟ್ ಕ್ಲಾಸ್ ಆಗಿದೆ ಚಿತ್ರ. ಚಿತ್ರ, ಊರ್ಗ್ ಹೋಗೋದಕ್ಕೆ ಎಲ್ಲ ರೆಡಿ ಆಗಿದೆ ತಾನೆ? ಏನ್ ಡ್ಯಾಡಿ, ನಾನ್ ಹೋಗಲ್ಲ, ನಿಮ್ ಜೊತೆನೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಅಮ್ಮ ಅಣ್ಣ ಹೋಗ್ತಾರಷ್ಟೇ. ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ. ನೋಡಪ್ಪ, ಎಲ್ಲಿಗೆ ಹೋಗ್ಲಿ ಏನೇ ಮಾಡ್ಲಿ ಅಪ್ಪ ಜೊತೆಲಿ ಇರ್ಬೇಕು ಅಂತಾಳೆ. ಅಲ್ಲ, ವೆಕೇಶನ್ ಅಲ್ಲಿ ಊರ್ಗ್ ಹೋಗೋದಿಕ್ಕೂ ಅಪ್ಪ ಜೊತೆಲಿ ಇರ್ಬೇಕು ಅಂತ ಹಠ ಮಾಡ್ತಾಳೆ. ಹಠ ಏನ್ ಬಂತಪ್ಪ? ಹೆಣ್ಮಕ್ಳಿಗೆ ತಂದೆ ಮೇಲೆ ಪ್ರೀತಿ ಜಾಸ್ತಿ. ನೋಡಿದ್ಯಾ ಡ್ಯಾಡಿ, ಅಂಕಲ್ ಯು ಆರ್ ರೈಟ್. ರೀ, ನಾಳೆ ಕೆಲಸ ಮುಗಿದ ತಕ್ಷಣ ಚಿತ್ರನ್ ಜೊತೆ ಹೊರಟು ಬಂದ್ಬಿಡಿ. ಆಯ್ತು, ಕೂತ್ಕೊಂಡು ನಡಿಯಮ್ಮ. ಬಾಯ್ ಮಮ್ಮಿ. ಜವಾನ ಕಣ ಡ್ರೈವರ್. ಘಾಟ್ ಸೆಕ್ಷನ್ ಹುಷಾರಾಗಿ ಹೋಗಪ್ಪ. ಬಾಯ್ ಚಿತಿ. ಹಾ, ಓಕೆ ಬಾಯ್. ಬಾಯ್. ಡ್ರೈವರ್ ಸರ್, ಒಂದು ಫೈಲ್ ಮರ್ತು ಬಂದಿದ್ದೀನಿ, ಮನೆ ನಡಿ. ಆಯ್ತು ಸರ್.
ಚಿತ್ರ ಚಿತ್ರ ಶಿವರಾಜ್ ಶಿವರಾಜ್ ಬಿಡು ನನ್ನ ಮಗಳನ್ನ ಚಿತ್ತು ಚಿತ್ತು ರವಿ ನೀನೇನ್ ಗಾಬರಿ ಆಗ್ಬೇಡ. ಶಿಲ್ ಬಿ ಓಕೆ. ಚಿತ್ರಗೀಗ ರೆಸ್ಟ್ ಬೇಕು. ವಾಟ್ ಶಿ ನೀಡ್ಸ್ ಇಸ್ ಗುಡ್ ಸ್ಲೀಪ್. ಎಷ್ಟೊಂದು ನೋವುಗೊಂಡಿರೋ ಜೀವ ಇದು. ನೀವೇನ್ ಯೋಚನೆ ಮಾಡ್ಬೇಡಿ. ಇನ್ಮೇಲೆ ಅವಳು ಎಲ್ಲಾ ರೀತಿನೂ ಸರಿ ಹೋಗ್ತಾಳೆ. ಶಾಲಿನಿಯವರೇ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ತಂಗಿಗೆ ನೀವೊಂದು ಹೊಸ ಜೀವನ ಕೊಟ್ಟಿದ್ದೀರಾ. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ಆದ್ರೆ ನಿಮ್ ತಂದೆನ್ ಕೊಂದ ದ್ರೋಹಿನ ನೀವಾಗ ಸುಮ್ನೆ ಬಿಟ್ರಿ? ಅವತ್ತೇನೋ ಅವನು ಸುಲಭವಾಗಿ ತಪ್ಪಿಸ್ಕೊಂಡ. ಯಾಕೆಂದ್ರೆ ನಮ್ ಚಿತ್ತಿನ ಕೋರ್ಟ್ ಮೆಟ್ ಹಸೋ ಧೈರ್ಯನ ನಾವು ಮಾಡ್ಲಿಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಕೇಸ್ ಬಿದ್ದೋಯ್ತು. ಅವ್ರನ್ನ ಕೊಲೆ ಮಾಡಿದ ಪಾಪಿನ ಈಗ್ಲೂ ಹುಡುಕ್ತಾ ಇದ್ದೀನಿ ನಾನು. ನಾನಿನ್ ಬರ್ತೀನಿ. ಏನಾದ್ರೂ ತೊಂದರೆ ಆದ್ರೆ ತಕ್ಷಣ ಫೋನ್ ಮಾಡು. ಓಕೆ, ನಾನು ಇದೇ ಏರಿಯಾದಲ್ಲಿರ್ತೀನಿ. ಬಾಯ್. ಏನು ಯೋಚನೆ ಮಾಡಬೇಡ. ನಿನ್ ಬಾಳಲ್ಲಿ ನಡೆದ ದುರಂತನ ನೀನ್ ಆದಷ್ಟು ಬೇಗ ಮರಿಬೇಕು. ನೋಡು, ನಿನ್ ಮೇಲಾದ ಅತ್ಯಾಚಾರದಲ್ಲಿ ನಿಂದ್ ಯಾವ ತಪ್ಪು ಇಲ್ಲ. ನೀನ್ ಪರಿಶುದ್ಧವಾದ ಹೆಣ್ಣು. ನೀನ್ ಮಲಿನವಾಗಿದ್ದೇನೋ ನಿನ್ ಭಾವನೆ ತಪ್ಪು ಚಿತ್ತು. ಆ ದುರಂತದಲ್ಲಿ ನಿಂದ್ ಯಾವ ಭಾಗನೂ ಇಲ್ಲ. ಅದು ಬಲವಂತಕ್ಕಾಗಿದ್ದು. ನಿಜ ಹೇಳಬೇಕು ಅಂದ್ರೆ ಎಡವಿರೋ ನಾನು ನಿನ್ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಆತರದಲ್ಲಿ ಏನೇನೋ ಮಾಡ್ಬಿಟ್ಟೆ. ಹಳೇದನ್ನೆಲ್ಲ ನಾವಿಬ್ರು ಮರ್ತು ಬಿಡೋಣ ಚಿತ್ತು. ಹೊಸ ಜೀವನ ಪ್ರಾರಂಭ ಮಾಡೋಣ. ಇನ್ಮೇಲೆ ನಿನ್ ಸುಖಕ್ ನಾನು, ನನ್ ಸುಖಕ್ ನೀನು ಕಾರಣವಾಗಿರ್ಬೇಕು ಚಿತ್ತು. ಸೊ ಯುವರ್ ರ್ಯಾಂಬೋಸ್ ಗರ್ಲ್ ಫ್ರೆಂಡ್. ನೀನು ರ್ಯಾಂಬೋ ಶಿವನ್ ಗರ್ಲ್ ಫ್ರೆಂಡ್ ಆಗಿದ್ದೆ ಅಲ್ವಾ? ಇಲ್ಲ ಸರ್, ನಾನೆಂದೂ ರ್ಯಾಂಬೋನ ಗೆಳತಿ ಆಗಿರ್ಲಿಲ್ಲ. ಅವನ ಆಟದ ಗೊಂಬೆ ಆಗಿದ್ದೆ. ಅವನ ಮನಸ್ಸಿನ ಘೋರ ವಿಕಾರಗಳನ್ನ ನೇತ್ ಹಾಕೋ ಗೋಡೆ ಆಗಿದ್ದೆ. ಅವನ ಅಮಾನುಷ ಕೃತ್ಯಗಳಿಗೆ ಮೂಕ ಸಾಕ್ಷಿಯಾಗಿದ್ದೆ. ಈಗ್ಲೂ ಅಷ್ಟೇ ಸರ್, ನಾನ್ ರ್ಯಾಂಬೋ ಕೈಗೆ ಸಿಕ್ಬಿಟ್ರೆ ಅವನು ಖಂಡಿತವಾಗಿ ನನ್ನನ್ನ ಚಿಂದಿ ಚಿಂದಿ ಮಾಡಾಕ್ಬಿಡ್ತಾನೆ ಸರ್. ದಯವಿಟ್ಟು ಅವನಿಂದ ನನ್ನನ್ನು ಕಾಪಾಡಿ ಸರ್. ಕ್ಯಾಪ್ಟನ್ ರಾಜು ಬಂಗ್ಲೆನ ತಪ್ಪಿಸ್ಕೊಂಡು ಬಂದ್ಮೇಲೆ ನೀನ್ ಏನ್ ಮಾಡ್ತಾ ಇದ್ದೆ? ಕೂಲಿ ಮಾಡ್ತಿದ್ದೆ ಸರ್. ಎಲ್ಲಿ? ಕೇದಿಗೆ ವನ ಎಸ್ಟೇಟ್ ನಲ್ಲಿ ಸರ್. ಎಲ್ಲಿಂದ? ಅದೇ ಸರ್, ಕೇದಿಗೆ ವನ ಎಸ್ಟೇಟ್ ನಲ್ಲಿ. ಏನಯ್ಯ ಅಶೋಕ್, ನಿಮ್ಮಂಥವರೆಲ್ಲ ಈ ತರ ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಹೇಗೆ? ಆ ರಾಧಾ ಅನ್ನೋ ಹುಡುಗಿ ನಿನ್ ತಂಗಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿದ್ಲು ಅಂತ ರಿಪೋರ್ಟ್ ಇದೆ. ನಿಜವೇನಯ್ಯ? ಐ ಆಮ್ ಸಾರಿ ಸರ್, ನನ್ನ ತಂಗಿ ಎಸ್ಟೇಟ್ ನಲ್ಲಿ ರಾಧಾ ಕೆಲಸ ಮಾಡ್ತಿರೋ ವಿಷಯ ನನ್ನ ಜೂನಿಯರ್ಸ್ ನಂಗೆ ತಿಳಿಸ್ಲಿಲ್ಲ ಸರ್. ಸರಿ, ಆ ರ್ಯಾಂಬೋನ್ ಹಿಡಿಯೋದಕ್ಕೆ ಯಾವ ತರಹ ಬಲೆ ಬೀಸ್ತಾ ಇದ್ದೀರಾ? ಬಲೆ ಬೀಸಲ್ಲ ಸರ್, ಗಾಳ ಹಾಕ್ತೀನಿ. ರಾಧಾ ಎಂಬ ಗಾಳದ ಹುಡನ ಬಳಸ್ತೀನಿ. ಹಲೋ, ನಿಜವಾಣಿ ಎಡಿಟರ್ ಸುರೇಶ್ ಸ್ಪೀಕಿಂಗ್. ನಾ DCP ಅಶೋಕ್, ಮಡಿಕೇರಿ ಹೆಡ್ ಕ್ವಾರ್ಟರ್ಸ್ ಇಂದ ಮಾತಾಡ್ತಿದ್ದೀನಿ. ರಿಪೋರ್ಟ್ ಯಾವಾಗ ಬರುತ್ತೆ? ನಾಳೆ ಪೇಪರ್ ನಲ್ಲಿ ಬರುತ್ತೆ ಸರ್. ರ್ಯಾಂಬೋ ಶಿವನ್ ಫೋಟೋ ದೊಡ್ಡದಾಗಿ ಬರಬೇಕು. ಓಕೆ ಸರ್. ಏನ್ ಕೊಡ್ಲಿ ಸರ್? ಇದು ಬೇಕು. 200 ರೂಪಾಯಿ ಸರ್.
ಹಲೋ, ಪೊಲೀಸ್ ಸ್ಟೇಷನ್. ಸರ್, ನಿಮಗೆ ಬೇಕಾಗಿರೋ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಸರ್. ಆದಷ್ಟು ಬೇಗ ನಮ್ಮಮ್ಮನಿಗೆ ಒಂದ್ ಮೊಮ್ಮಗನ್ನ ಕೊಡ್ಬೇಕು, ಆಯ್ತಾ? ಚಿತ್ರ, ಹೊರಡಮ್ಮ ದೇವಸ್ಥಾನಕ್ಕೆ. ಹೊರಗಡೆ ರವಿ ಕಾಯ್ತಿದ್ದಾನೆ. ದೇವ್ರಿಗೆ ಅರ್ಚನೆ ಮಾಡಿಸಿ ಇವತ್ತಿಂದ ಹೊಸ ಜೀವನ ಪ್ರಾರಂಭ ಮಾಡಿ. ಹೊರಡಮ್ಮ. ಕಮ್. ಈ ಕಾರ್ ಬೇಡ, ಮಾರುತಿಯಲ್ಲಿ ಹೋಗೋಣ ಅಂತ. ಇನ್ನು ಎಷ್ಟೊತ್ತಾಗುತ್ತೋ ರಿಪೇರಿ ಆಗಕ್ಕೆ? ಒಂದ್ ಅರ್ಧ ಗಂಟೆ ಆಗುತ್ತೆ ಕಣ. ನಾನು ಆ ದೇವಸ್ಥಾನಕ್ಕೆ ಈ ಕಾಡ್ ದಾರಿಯಲ್ಲೇ ಹೋಗ್ತೀನಿ. ಅತ್ತೆ ಬರ್ತೀಯಾ? ಮಾಮ ನಾನ್ ಬರ್ತೀನಿ. ಹೋಗ್ಬೇಡ. ಕರ್ಕೊಂಬ. ಏ ಗಿರಿ, ಓಡ್ಬೇಡ, ನಿಂತ್ಕೊಳ್ಳೋ. ಏ ಗಿರಿ, ನಿಂತ್ಕೊಳ್ಳೋ, ಓಡ್ಬೇಡ ಕಣೋ. ಅಲ್ಲಿ ಚಿರತೆ ಇದೆ, ನೀನ್ ಹಿಡ್ಕೊಂಡ್ ಬಿಡುತ್ತೆ, ನಿಂತ್ಕೊಳ್ಳೋ. ನಾನ್ ನಿನ್ನ ಗೆಳತಿ ರುಕ್ಕು ಮಾತಾಡ್ತಾ ಇದ್ದೀನಿ. ಪೊಲೀಸ್ನವ್ರು ನನ್ನ ಹಿಡ್ಕೊಂಡಿದ್ದಾರೆ. ನೀನು ಪೊಲೀಸ್ನವ್ರಿಗೆ ಶರಣಾಗದೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಶರಣಾಗು. ರಾಂಬೋ, ನೀನು ಪೊಲೀಸ್ನವ್ರಿಗೆ ಶರಣಾಗದೆ ಇದ್ರೆ ನಾವಿಬ್ರು ಒಟ್ಟಿಗೆ ಸಾಯಬೇಕಾಗುತ್ತೆ. ದಯವಿಟ್ಟು ಶರಣಾಗು. ಪ್ಲೀಸ್ ಗಿರಿ, ನಿಂತ್ಕೊಳ್ಳೋ. ಪ್ಲೀಸ್ ಓಡ್ಬೇಡ್ವೋ. ಏ ಗಿರಿ, ಮಾಮ, 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 ಬನ್ನಿ ಮಾಮ. ಎಲ್ಲಿಗ? ಅತ್ತೆನ್ ಯಾರೋ ಎಳ್ಕೊಂಡು ಹೋಗ್ತಾ ಇದಾರೆ. ಬನ್ನಿ. ಯಾರಾದ್ರೂ ಹತ್ರ ಬಂದ್ರೆ ಇವಳ ಕತೆ ಮುಗಿಸ್ಬಿಡ್ತೀನಿ. ಪೊಲೀಸ್, ನಿನ್ ತಂಗಿ ನಿಂಗ್ ಬೇಕಾಗಿದ್ರೆ ನನ್ ರುಕ್ಕು ನನ್ನ ಜೊತೆ ಕಳ್ಸು. ಇಲ್ದಿದ್ರೆ ಕತ್ತರಿಸ್ಬಿಡ್ತೀನಿ ಅವಳ. ಪ್ಲೀಸ್, ಅವಳಿಗೇನು ಮಾಡ್ಬೇಡಿ. ಇನ್ಸ್ಪೆಕ್ಟರ್, ಆ ಹುಡುಗಿ ನನ್ನ ಹೆಂಡತಿ, ದಯವಿಟ್ಟು ಅವಳನ್ನ ಕಾಪಾಡಿ. ಏನ್ ಮಾಡ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತು.
ಏನ್ ಗೊತ್ತು, ಶಿ ಇಸ್ ಮೈ ವೈಫ್ ಸರ್. ಈ ಲುಕ್ಸ್ ಡೇಂಜರಸ್. ಎಲ್ರು ದಯವಿಟ್ಟು ನಿಮ್ ಗನ್ಸ್ ನ ಡ್ರಾಪ್ ಮಾಡಿ. ಅಶೋಕ್, ಇಲ್ಲಿ ಏನ್ ನಡೀತಾ ಇದೆ? ಅವ್ನ್ ಡಿಮ್ಯಾಂಡ್ಸ್ ಏನಿದ್ರು ಅದನ್ನ ಒಪ್ಕೊಳ್ಳಿ. ಅಶೋಕ್, ಅವ್ನ್ ಹೇಳ್ದಾಗ ಮಾಡೋ. ಅರ್ಥ ಮಾಡ್ಕೊಳ್ಳೋ ಅಶೋಕ್. ಚಿತ್ತುಗೆ ಏನಾರು ಆಗ್ಬಿಟ್ರೆ ಕಳ್ಸು ಜೀಪ್ನ. ಔಟ್. ಎಲ್ರಿಗೂ ಗನ್ ಬಿಸಾಕ ಹೇಳು. ಬೇಗ ಹೇಳು. Ask them to drop the guns, yaar. Everybody, drop the guns. Hey, out. ಎತ್ಕೊಡು ಗನ್ನ, ಎತ್ಕೊಡು. ಚಿತ್ತು, ಹೆದರ್ಬೇಡ. ಅವ್ನು ಹೊಟ್ಟೋದ. ಅವನೇ ನನ್ನ ಬಲತ್ಕಾರ ಮಾಡಿದ್ದು.